ಪಡ್ಕೊಂಡ್ರು. ಯಾರಿಂದ ಪರ್ಮಿಷನ್ ಪಡ್ಕೊಂಡ್ರು? ಆ ಪರ್ಮಿಷನ್ ಆಧಾರದ ಅವರು ಕೋಕಾ ಆಕ್ಟ್ ಅಟ್ರಾಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನ ಮೈಸೂರು ಕೋಕಾ ನ್ಯಾಯಾಲಯಕ್ಕೆ ಸಲ್ಲಿ. ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ಪೊಲೀಸರು ಏನು ಮಾಡಬೇಕಿತ್ತು ಅಂತ ಈ ಪ್ರಕರಣದ ತನಿಖೆಯ ಹಾದಿಯಲ್ಲೇ ಕೋಕಾ ನ್ಯಾಯಾಲಯಕ್ಕೆ ಒಂದು ವರದಿ ಒಪ್ಪಿಸಬೇಕು. ಫಸ್ಟಿಗೆ ಪ್ರಕರಣದ ತನಿಖೆ ಅರ್ಧ ಮುಗಿಯುವ ಹಂತದಲ್ಲಿ ಕೋಕಾ ನ್ಯಾಯಾಲಯಕ್ಕೆ ಒಂದು ವರದಿ ಒಪ್ಪಿಸಬೇಕು. ಇಂತಿಂಥ ಒಂದು ಪ್ರಕರಣ ಆಗಿದೆ, ಇದು ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆಯ ಇಂತಿಂಥ ಸೆಕ್ಷನ್ ಅಡಿಯಲ್ಲಿ ಬರುತ್ತದೆ. ಸರ್, ಬಹುಚರ್ಚಿತ ವಿಷಯ ಅಂತ ಹೇಳಿಕೊಳ್ಳೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಅಂದ್ಕೊಳ್ಳೇನೆ ಬರುವಂತದ್ದು ಅಬ್ದುಲ್ ರೆಹಮಾನ್ ಹಾಗೆ ಶಿವಾ ಶೆಟ್ಟಿ ಹತ್ಯೆ ಎನ್ಐಗೆ ಹೋಗುತ್ತೆ. ಒಂದು ದೊಡ್ಡ ಮಟ್ಟದ ಸುದ್ದಿ ಸೃಷ್ಟಿ ಮಾಡಿದ್ದಂದ್ರೆ ಅಬ್ದುಲ್ ರೆಹಮಾನ್ ಕೇಸಿಗೆ ಕೋಕಾ ಹಾಕ್ತಾರೆ, ಕೋಕಾನೇ ರಿಜೆಕ್ಟ್ ಆಗಿದೆ ಅನ್ನುವಂಥದ್ದು ಬಹುದೊಡ್ಡ ಸುದ್ದಿ ಬರ್ತಾ ಇದೆ. ಏನಾಗಿದೆ ಸರ್ ಕತೆ ಇದು? ಬಜ್ಪೆಯಲ್ಲಿ ಶಿವಾ ಶೆಟ್ಟಿ ಹತ್ಯೆ ಆಯಿತು. ಶಿವಾ ಶೆಟ್ಟಿ ಹತ್ಯೆ ಆಯಿತು, ಅದರಲ್ಲಿ ಆರೋಪಿಗಳೆಲ್ಲ ಸಿಕ್ಕಿತು. ಶಿವಾ ಶೆಟ್ಟಿ ಹತ್ಯೆಯನ್ನು ಅದರಲ್ಲಿ ಆರೋಪಿಗಳೆಲ್ಲ ಸಿಕ್ಕಿದ್ದು. ಅದರಲ್ಲಿ ಒಬ್ಬ ಆರೋಪಿ ಕಲಂದರ್ ಅಂತ ಹೇಳಿ ಅವ ಅರೆಸ್ಟ್ ಆದ. ಆ ಆರೋಪಿ ಈ ಹಿಂದೆ ಮುಲ್ಕಿ ಸುಖಾನಂದ ಶೆಟ್ಟಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿದ್ದು. ಅವನು PFI ಸಂಘಟನೆಯಲ್ಲಿ ಸೇರಿಕೊಂಡಿದ್ದು. ಅದರಿಂದಾಗಿ PFI ಸಂಘಟನೆಯಲ್ಲಿದ್ದಂಥ ವ್ಯಕ್ತಿ ಶಿವಾ ಶೆಟ್ಟಿ ಹತ್ಯೆಯಲ್ಲಿ ಪಾಲ್ಗೊಂಡಿದ್ದಾನೆನ್ನುವ ಕಾರಣಕ್ಕಾಗಿ ಇಡೀ ಶಿವಾ ಶೆಟ್ಟಿ ಕೇಸನ್ನು ಕೇಂದ್ರ ಸರ್ಕಾರ NIAಗೆ ಕೊಟ್ಟು ಹಸ್ತಾಂತರ ಮಾಡ್ತದೆ. ಯಾಕಂದರೆ PFI ಈಗ ಬ್ಯಾಂಡ್ ಆರ್ಗನೈಸೇಷನ್. ಆದ್ದರಿಂದಾಗಿ ಬ್ಯಾಂಡ್ ಆರ್ಗನೈಸೇಷನಲ್ಲಿ ಇದ್ದಂಥ ವ್ಯಕ್ತಿ ಒಂದು ಕೊಲೆ ಪ್ರಕರಣದಲ್ಲಿ ಸೇರಿದರೆ ಅದರ ತನಿಖೆಯನ್ನು NIA ಮಾಡಬೇಕು ಅಂತೇಳಿ ಅದಕ್ಕೆ ಬೇರೆ ಬೇರೆ ಆಯಾಮಗಳಿರ್ತದೆ ಎನ್ನುವ ಕಾರಣಕ್ಕಾಗಿ ಮಾಡಿದರು. ಶಿವಾ ಶೆಟ್ಟಿ ಹತ್ಯೆಗೆ ಪ್ರತೀಕಾರವಾಗಿ ನಡೆದದ್ದು ಬಡಗಬೆಳ್ಳೂರಿನ ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣ. ಮರಳು ಸಾಗಿಸ್ತಿದ್ದಂಥ ಯುವಕನನ್ನು ಮರಳು ಬೇಕು ಅಂತ ಹೇಳಿ ಕರೆಸಿ ಒಂದು ತಂಡ ವ್ಯವಸ್ಥಿತವಾಗಿ ಅವನ ಮೇಲೆ ದಾಳಿ ಮಾಡಿ ಕೊಲೆ ಮಾಡಿದೆ. ಮತ್ತೊಬ್ಬನಿಗೂ ಗಂಭೀರವಾಗಿ ಗಾಯ. ದೂರದಾರರ ಪ್ರಕಾರ ಅದರಲ್ಲಿ ಒಂದು 15 ಮಂದಿ ಶಾಮೀಲಾಗಿದ್ದಾರೆ. ಈಗಾಗಲೇ ಅದರಲ್ಲಿ 14 ಮಂದಿಯನ್ನು ಪೊಲೀಸರು ಅರೆಸ್ಟು ಮಾಡಿದ್ದಾರೆ. ಯಾವಾಗ ಶಿವಾ ಶೆಟ್ಟಿ ಕೇಸು NIAಗೆ ಹೋಯಿತು ಆ ಸಂದರ್ಭದಲ್ಲಿ ಅಬ್ದುಲ್ ರೆಹಮಾನ್ ಪ್ರಕರಣವನ್ನು ಒಂದು NIAಗೆ ಕೊಡಬೇಕು, ಇಲ್ಲದಿದ್ದರೆ ಪ್ರಬಲವಾದ ಕಾಯ್ದೆ ಅಡಿಯಲ್ಲಿ ಆ ಕೇಸನ್ನು ಮಾಡಬೇಕು ಅಂತದ್ದು. ಆಗ ಪ್ರಬಲವಾದ ಕಾಯ್ದೆ ಅಂತ ಇರುವುದು ಕೋಕಾ ಕಾಯ್ದೆ, ಅಂದರೆ ಕರ್ನಾಟಕ ಕಂಟ್ರೋಲ್ ಆಫ್ ಆರ್ಗನೈಸ್ಡ್ ಕ್ರೈಮ್ಸ್ ಆ್ಯಕ್ಟ್ ಅಂತ ಅದಕ್ಕೆ ಹೆಸರು. ಸಂಘಟಿತ ಅಪರಾಧಗಳ ನಿಯಂತ್ರಣ ಕಾಯ್ದೆ. ಈ ಕಾಯ್ದೆಯನ್ನು ಒಂದು ಕೊಲೆ ಪ್ರಕರಣದಲ್ಲಿ ಅಟ್ರಾಕ್ಟ್ ಮಾಡಿದರೆ, ಸೇರಿಸಿದರೆ ಅದರ ತನಿಖೆಗೆ 2 ವರ್ಷಗಳ ಅವಧಿ ಇರುತ್ತೆ. ಸಾಮಾನ್ಯವಾಗಿ ಕೊಲೆ ಪ್ರಕರಣಕ್ಕೆ 90 ದಿನಗಳ ಅವಧಿಯಲ್ಲಿ ಪೊಲೀಸರು ತನಿಖೆ ನಡೆಸಿ ಚಾರ್ಜ್ ಶೀಟ್ ಸಲ್ಲಿಸುತ್ತಾರೆ. ಅದೇ ಕೋಕಾ ಆ್ಯಕ್ಟ್ ಅಟ್ರಾಕ್ಟ್ ಆದ ತನಿಖೆಯ ಅವಧಿ 2 ವರ್ಷದವರೆಗೆ ಮುಂದುವರಿತದೆ. ಮತ್ತು ಆ ಪ್ರಕರಣದ ವಿಚಾರಣೆಯನ್ನು ಕೋಕಾ ನ್ಯಾಯಾಲಯ, ಅಂದರೆ ದಕ್ಷಿಣ ಕನ್ನಡಕ್ಕೆ ಕೋಕಾ ನ್ಯಾಯಾಲಯ ಅಂತ ಇರೋದು ಮೈಸೂರಲ್ಲಿ, ಆ ನ್ಯಾಯಾಲಯಕ್ಕೆ ಹಸ್ತಾಂತರ ಮಾಡಬೇಕು. ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣ ದಾಖಲಾಗಿದ್ದು ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ. ಅದರ ತನಿಖೆಯನ್ನು ನಡೆಸಿದ್ದು ಬಂಟ್ವಾಳ DYSP ಅವರ ನೇತೃತ್ವದಲ್ಲಿ ತನಿಖೆ ನಡೆಯಿತು. ತನಿಖೆ ನಡೆದಾಗ ಎಲ್ಲ ಆರೋಪಿಗಳು ಬಂದರು. ಅದರಲ್ಲಿ ಪ್ರಮುಖ ಆರೋಪಿ ಭರತ್ ಕುಂಬ್ಡೇಲು ಆ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಗಲಿಲ್ಲ. ಆತ ತಲೆ ಮರೆಸ್ಕೊಂಡಿದ್ದು. ಭರತ್ ಕುಂಬ್ಡೇಲು ಹಿಂದೂ ಪರ ಸಂಘಟನೆಗಳಲ್ಲಿ ಪ್ರಮುಖನಾಗಿದ್ದವನು. ಈ ಹಿಂದೆ ಅಶ್ರಫ್ ಕಲೈ ಕೊಲೆ ಪ್ರಕರಣದಲ್ಲೂ ಆತ ಆರೋಪಿ ಆಗಿದ್ದು. ಅಶ್ರಫ್ ಕೊಲೆ ಪ್ರಕರಣದಲ್ಲಿ ಕೆಲವು ಆರೋಪಿಗಳು, ಈ ಪ್ರಕರಣದಲ್ಲೂ ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣದಲ್ಲೂ ಆರೋಪಿಗಳು. ಅಶ್ರಫ್ ಕಲೈ ಕೊಲೆ ಪ್ರಕರಣದಲ್ಲಿ ಇದ್ದವರು, ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣದಲ್ಲೂ ಆರೋಪಿಗಳು. ಆ ಪ್ರಕರಣದಲ್ಲಿ ಅವರು ಜಾಮೀನಲ್ಲಿ ಹೊರಗೆ ಬಂದಿದ್ದು. ಭರತ್ ಕುಂಬ್ಡೇಲು ಸೇರಿ ಅವರೆಲ್ಲ ಜಾಮೀನಲ್ಲಿ ಹೊರಗೆ ಬಂದು ಅವರು ಈ ಕೊಲೆಯಲ್ಲಿ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಕುಂಬ್ಡೇಲ್ನಲ್ಲಿರುವ ಭರತ್ ಕುಂಬ್ಡೇಲ್ನ ಮನೆಯಿಂದ ಸಸಾಸಗೊಂಡೋಗಿ ಮಾಡಿದರು. ಪೊಲೀಸರು ಅವರ ಮನೆಗೆ ಸರ್ಚ್ ವಾರೆಂಟ್ ಪಡೆದು ದಾಳಿ ನಡೆಸಿ ಅದನ್ನೆಲ್ಲ ಮಾಜರೆಲ್ಲ ಮಾಡಿದರು. ಅದರಿಂದಾಗಿ ಆ ಪ್ರಕರಣಕ್ಕೆ ಕೋಕಾ ಕಾಯ್ದೆಯನ್ನು ಅಟ್ರಾಕ್ಟ್ ಮಾಡಬೇಕಂತಲ್ಲಿ ಒತ್ತಡಗಳಿತ್ತು. ಈ ಸಂದರ್ಭದಲ್ಲಿ ಮೊದಲ ಆರೋಪಿ, ಪೊಲೀಸರಿಂದ ಬಂಧನಕ್ಕೊಳಗಾದ ಮೊದಲ ಆರೋಪಿ ಯಾವ ದಿನ ಬಂಧನ ಆಯಿತು ಆ ದಿನದಿಂದ 90 ದಿನಗಳ ಒಳಗೆ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಸಬೇಕು. ಇವರು ಅಲ್ಲಿಯವರೆಗೆ BNS ಕಾಯ್ದೆ ಅಡಿಯಲ್ಲಿ, ಭಾರತೀಯ ನ್ಯಾಯ ಶಾಸ್ತ್ರ ಸಂಹಿತೆ ಅಡಿಯಲ್ಲಿ, ಭಾರತೀಯ ಸಾಕ್ಷ್ಯ ಅಧಿನಿಯಮದ ಅಡಿಯಲ್ಲಿ ತನಿಖೆ ನಡೆಸಿದವರು. ಕೋಕಾ ಅನ್ನುವುದು ಸ್ಪೆಷಲ್ ಆ್ಯಕ್ಟ್, ವಿಶೇಷ ಕಾಯ್ದೆ. ಅದು ಎಲ್ಲ ಕೇಂದ್ರ ಸರ್ಕಾರ ಜಾರಿ ಮಾಡಿ ಅದನ್ನು ಆಯಾ ರಾಜ್ಯಗಳು ಜಾರಿ ಮಾಡಿದೆ, ಕರ್ನಾಟಕ ರಾಜ್ಯವು ಜಾರಿ ಮಾಡಿದೆ. ಅದರಿಂದಾಗಿ ಅದಕ್ಕಾಗಿ ಪ್ರತ್ಯೇಕ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಿದೆ ಇಲ್ಲಿ ಮೈಸೂರು ಮತ್ತು ಬೆಳಗಾವಿಯಲ್ಲಿ ಆ ನ್ಯಾಯಾಲಯಗಳು. ಅದರಿಂದಾಗಿ ಕೋಕಾ ಆ್ಯಕ್ಟ್ ಇದು ಮಾಡಬೇಕಂತ ಹೇಳಿ ಪೊಲೀಸರು ತದನಂತರ ಈ ಪ್ರಕರಣವನ್ನು ಕೋಕಾ ಆ್ಯಕ್ಟನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಅಂತ ಹೇಳಿ ಪರ್ಮಿಷನ್ ಪಡ್ಕೊಂಡ್ರು. ಯಾರಿಂದ ಪರ್ಮಿಷನ್ ಪಡ್ಕೊಂಡ್ರು? ಆ ಪರ್ಮಿಷನ್ ಆಧಾರದ ಅವರು ಕೋಕಾ ಆ್ಯಕ್ಟ್ ಅಟ್ರಾಕ್ಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಯನ್ನು ಮೈಸೂರು ಕೋಕಾ ನ್ಯಾಯಾಲಯಕ್ಕೆ ಸಲ್ಲಿ. ಕ್ರಮಬದ್ಧವಾಗಿ ಕಾನೂನುಬದ್ಧವಾಗಿ ಪೊಲೀಸರು ಏನು ಮಾಡಬೇಕಿತ್ತು ಅಂತ ಈ ಪ್ರಕರಣದ ತನಿಖೆಯ ಹಾದಿಯಲ್ಲೇ ಕೋಕಾ ನ್ಯಾಯಾಲಯಕ್ಕೆ ಒಂದು ವರದಿ ಒಪ್ಪಿಸಬೇಕು. ಫಸ್ಟಿಗೆ ಪ್ರಕರಣದ ತನಿಖೆ ಅರ್ಧ ಮುಗಿಯುವ ಹಂತದಲ್ಲಿ ಕೋಕಾ ನ್ಯಾಯಾಲಯಕ್ಕೆ ಒಂದು ವರದಿ ಒಪ್ಪಿಸಬೇಕು. ಇಂತಿಂಥ ಒಂದು ಪ್ರಕರಣ ಆಗಿದೆ, ಇದು ಸಂಘಟಿತ ಅಪರಾಧ ನಿಯಂತ್ರಣ ಕಾಯ್ದೆಯ ಇಂತಿಂಥ ಸೆಕ್ಷನ್ ಅಡಿಯಲ್ಲಿ ಬರುತ್ತದೆ. ಆದ್ದರಿಂದಾಗಿ ಈ ಪ್ರಕರಣವನ್ನು ಕೋಕಾ ಕಾಯ್ದೆ ಅಡಿಯಲ್ಲಿ ಸೇರಿಸಿಕೊಳ್ಳಲಿಕ್ಕೆ ಪರ್ಮಿಷನ್ ಕೊಡಬೇಕಂದ್ರೆ ಕೋಕಾ ನ್ಯಾಯಾಲಯದಿಂದ
ಅನುಮತಿ ಪಡಿಬೇಕಿತ್ತು. ಹೇಗೆ ಸಂಘಟಿತ ಆಗಿದೆ? ಸಂಘಟಿತ ಅಂದರೆ 15 ಮಂದಿ ಒಟ್ಟು ಸೇರಿಕೊಂಡು ಏಕ ಉದ್ದೇಶದಿಂದ ಸಾಮಾಜಿಕವಾಗಿ ಕ್ಷೋಭೆ ಸೃಷ್ಟಿ ಮಾಡುವಂಥ ತಲ್ಲಣ ಕ್ಷೋಭೆ ಸೃಷ್ಟಿ ಮಾಡುವಂತಹ ಕೃತ್ಯ ಎಸಗಿರುವುದರಿಂದ ಇದು ಕೋಕಾ ಕಾಯ್ದೆಗೆ ಅಪ್ಲೈ ಆಗುತ್ತೆ. ಆರೋಪಿಗಳಿಗೂ ಡಿಸೀಸ್ಡಿಗೂ ಯಾವುದೇ ರೀತಿಯ ವೈಯಕ್ತಿಕ ವೈಮನಸ್ಸು ಇಲ್ಲ, ದ್ವೇಷ ಇಲ್ಲ. ಇದು ಕೇವಲ ಮತೀಯ ಸಂಘರ್ಷದ ಹಿನ್ನೆಲೆಯಲ್ಲಿ ನಡೆದಂತಹ ಒಂದು ಸಂಘಟಿತ ಅಪರಾಧ ಎನ್ನುವ ಕಾರಣವನ್ನು ಮುಂದಿಟ್ಟುಕೊಂಡು ಅದು ಖಂಡಿತವಾಗಿ ಒಂದು ಅಮಾಯಕನನ್ನು ಕೇವಲ ದ್ವೇಷ, ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲದೆ ಮತೀಯ ಕಾರಣದಿಂದಾಗಿ ಧರ್ಮದ್ವೇಷದಿಂದಾಗಿ ಒಂದು ಹತ್ಯೆಗೆ ಪ್ರತೀಕಾರವಾಗಿ ಹತ್ಯೆ ಮಾಡಿರೋದು ಅಂತ ಹೇಳಿ ಕೋಕಾ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸಿ ಪೊಲೀಸರು ಅನುಮತಿಯನ್ನು ಪಡೆದುಕೊಳ್ಳಬೇಕಿತ್ತು. ಪೊಲೀಸರು ಈ ಅನುಮತಿಯನ್ನು ಪಡೆದುಕೊಂಡದ್ದು ಪಶ್ಚಿಮ ವಲಯದ ಪರ್ಮಿಷನ್ ಕೊಟ್ಟರು. ಆ ಪರ್ಮಿಷನ್ನ ಆಧಾರದಲ್ಲಿ ಇವರು ಕೋಕಾ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಸಲ್ಲಿಸಿದರು. ಇದರ ಮಧ್ಯೆ ಏನಾಯಿತು ಅಂತ ಹೇಳಿದರೆ, ಭರತ್ ಕುಂಬ್ಡೇಲು ನಾಪತ್ತೆಯಾಗಿದ್ದಲ್ಲ. ಎಲ್ಲ ಆರೋಪಿಗಳು, ಅದರಲ್ಲಿ 13 ಮಂದಿ ಆರೋಪಿಗಳು ಸಿಕ್ಕಿದ್ದು, ಅವ ಒಬ್ಬ ಸಿಕ್ಕಿರಲಿಲ್ಲ. ಅವನನ್ನು ಆರೋಪ ಪಟ್ಟಿಯಲ್ಲಿ ಅವರು ತಲೆಮರೆಸಿಕೊಂಡ ಆರೋಪಿ ಅಂತ ಸೇರಿಸಿ ಆಯಿತಾ. ಈ ಆರೋಪ ಪಟ್ಟಿ ಇಲ್ಲಿ ಬಂಟ್ವಾಳ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಿದಾಗ ಭರತ್ ಕುಂಬ್ಡೇಲು ತಲೆಮರೆಸಿಕೊಂಡಿದ್ದ ಆರೋಪ. ತದನಂತರ ಭರತ್ ಕುಂಬ್ಡೇಲು ಅಶ್ರಫ್ ಕೊಲೆ ಪ್ರಕರಣದಲ್ಲಿ ಆತನ ಮೇಲೆ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯ ವಾರಂಟ್ ಹೊರಡಿಸಿತ್ತು. ಯಾಕಂದರೆ ಅಶ್ರಫ್ ಕೊಲೆ ಪ್ರಕರಣ ಬಂಟ್ವಾಳ ನ್ಯಾಯಾಲಯದಿಂದ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯಕ್ಕೆ ಕಮಿಟ್ ಆಗಿತ್ತು. ಅಲ್ಲಿ ವಿಚಾರಣೆ ನಡೆಯಿತು. ಆ ಸಂದರ್ಭದಲ್ಲಿ ಆತ ವಿಚಾರಣೆಗೆ ಹಾಜರಾಗಲಿಲ್ಲ. ಆ ಸಂದರ್ಭದಲ್ಲಿ ಸೆಷನ್ಸ್ ನ್ಯಾಯಾಲಯ ಆತನ ಬಂಧನಕ್ಕೆ ವಾರಂಟ್ ಹೊರಡಿಸಿತು. ಆ ವಾರಂಟ್ನ ನೆಲೆಯಲ್ಲಿ ಭರತ್ ಕುಂಬ್ಡೇಲು ಬಂದು ಸೆಷನ್ಸ್ ನ್ಯಾಯಾಲಯಕ್ಕೆ ಹಾಜರಾದ. ನ್ಯಾಯಾಲಯ ಆತನನ್ನು ಜುಡಿಷಿಯಲ್ ಕಸ್ಟಡಿಗೆ ಕಳುಹಿಸಿತು. ಕಳಿಸಿದ ಈ ಸಂದರ್ಭದಲ್ಲಿ ಬಂಟ್ವಾಳ ಉಪವಿಭಾಗದ DSP ಅವರು ಕೋಕಾ ನ್ಯಾಯಾಲಯಕ್ಕೆ ಆರೋಪ ಪಟ್ಟಿಯನ್ನು ಮೊದಲೇ ಸಲ್ಲಿಸಿದಂಥ ಆರೋಪ ಪಟ್ಟಿಗೆ ಕೋಕಾ ಆ್ಯಕ್ಟ್ ಅನ್ನು ಅಟ್ರಾಕ್ಟ್ ಮಾಡಿ ಪರಿಷ್ಕೃತ ಆರೋಪ ಪಟ್ಟಿಯನ್ನು ತಯಾರಿಸಿ ಕೋಕಾ ನ್ಯಾಯಾಲಯಕ್ಕೆ ಸಲ್ಲಿಸಿದರು. ಮೊದಲೊಮ್ಮೆ ಸಲ್ಲಿಸಿಬಿಟ್ಟಿದ್ರು ಕೋರ್ಟಿಗೆ ಚಾರ್ಜ್ ಶೀಟ್ ಇಲ್ಲಿ ಬಂಟ್ವಾಳ ಕೋರ್ಟಿಗೆ ಸಲ್ಲಿಸಿದರು. ಅದನಂತರ ಅದೇ ಚಾರ್ಜ್ ಶೀಟಿಗೆ ಕೋಕಾ ಆ್ಯಕ್ಟ್ ಸೇರಿಸಿ ಪರಿಷ್ಕೃತ ಆರೋಪ ಪಟ್ಟಿಯನ್ನು ಅದನ್ನು ಕೋಕಾ ಕೋರ್ಟಿಗೆ ಸಲ್ಲಿಸಿ ಅದನ್ನು ಆರೋಪಿಗಳ ಪರ ವಕೀಲರು ಕೋಕಾ ಕೋರ್ಟಲ್ಲಿ ಪ್ರಶ್ನೆ ಮಾಡಿದರು. ಅದನ್ನು ಕೋಕಾ ಕೋರ್ಟಲ್ಲಿ ಪ್ರಶ್ನೆ ಮಾಡಿದರು. ಮತ್ತು ಮೈಸೂರಿನೊಬ್ಬರು ನ್ಯಾಯವಾದಿದ್ದರು, ಬಂಟ್ವಾಳದೊಬ್ಬರು ನ್ಯಾಯವಾದಿ, ಇವರು ಅಲ್ಲಿ ಪ್ರಶ್ನೆ ಮಾಡಿದಾಗ ನ್ಯಾಯಾಲಯ ಹೇಳಿತು ಇದನ್ನು ಕಾನೂನುಬದ್ಧವಾಗಿ ಇವರು ಕೋಕಾ ಕಾಯ್ದೆಯನ್ನು ಅಟ್ರಾಕ್ಟ್ ಮಾಡಿಲ್ಲ, ಅದರಿಂದ ಈ ಪ್ರಕರಣವನ್ನು ಕೋಕಾ ನ್ಯಾಯಾಲಯ ವಿಚಾರಣೆಗೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಇಡೀ ಫೈಲನ್ನು ತೆಗೆದು ಬಂಟ್ವಾಳ ನ್ಯಾಯಾಲಯಕ್ಕೆ ಕೊಟ್ಟಿದೆ. ಇದು ಈಗ ಏನು ಫೇಲ್ಯೂರ್ ಮಾಡಿ ಪೊಲೀಸರು ಫೇಲ್ಯೂರ್ ಮಾಡಿದ್ದು ಏನಂತ ಹೇಳಿದ್ರೆ, ಯಾವುದೇ ಸ್ಪೆಷಲ್ ಆ್ಯಕ್ಟನ್ನು ಒಂದು ಪ್ರಕರಣಕ್ಕೆ ಸೇರಿಸಬೇಕು ಅಂತ ಸಂಬಂಧಿತ ಪ್ರಾಧಿಕಾರದಿಂದ ಅನುಮತಿಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿ ಸಂಬಂಧಿತ ಪ್ರಾಧಿಕಾರ ಅಂತ ಹೇಳ್ತಾರೆ. ಸಂಬಂಧಿತ ಪ್ರಾಧಿಕಾರ ಅಂದರೆ ಯಾವ? ಅಂತಿಮವಾಗಿ ಪ್ರಾಧಿಕಾರ ಇರುವುದು ನ್ಯಾಯ. ಯಾಕಂದರೆ ಯಾವುದೇ ಪ್ರಕರಣ ನ್ಯಾಯಾಲಯದ ಗಮನಕ್ಕೆ ಬಂದಿರ್ತದೆ. ಯಾಕಂದರೆ FIR ಅವರಲ್ಲಿಗೆ ಸಬ್ಮಿಟ್ ಆಗಿರ್ತದೆ. ಹತ್ಯೆ ಪ್ರಕರಣ ನಡೆದ ಕೂಡಲೇ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಏನಿದೆ ಅದು ನ್ಯಾಯಾಲಯಕ್ಕೆ ಒಂದು ಪ್ರತಿ ಹೋಗಿರ್ತದೆ. ಅದರಿಂದ ನ್ಯಾಯಾಲಯದ ಗಮನದಲ್ಲಿ ಆ ಪ್ರಕರಣ ಇದ್ದೇ ಇರ್ತದೆ. ಆದ್ದರಿಂದ ನೀವು ಆ ಪ್ರಕರಣದಲ್ಲಿ ಯಾವುದೇ ಮಾರ್ಪಾಡುಗಳನ್ನು ಮಾಡುವುದು ಇದ್ದರೂ ಸಹ ನೀವು ನ್ಯಾಯಾಲಯದಿಂದ ಪರ್ಮಿಷನ್ ತಗೊಳ್ಳೇಬೇಕು. ನೀವು FIR ಮೇಲೆ ನೀವು ತನಿಖೆ ಮಾಡುವುದು, ಸಾಕ್ಷ್ಯಾಧಾರಗಳನ್ನು ಸಂಗ್ರಹಿಸಿ ಅದರ ನಂತರ ನೀವು ಚಾರ್ಜ್ ಶೀಟ್ ಮಾಡುವುದು. BNS ಅಡಿಯಲ್ಲಿ ನೀವು FIR ಮಾಡಿರ್ತೀರಿ, BNSS ಅಡಿಯಲ್ಲಿ ನೀವು ತನಿಖೆ ಮಾಡಿರ್ತೀರಿ, ಭಾರತೀಯ ನ್ಯಾಯ ಸಂಹಿತೆ ಅಡಿಯಲ್ಲಿ ನೀವು ಸಾಕ್ಷ್ಯಗಳನ್ನು ಸಂಗ್ರಹಿಸಿರ್ತೀರಿ. ಅದನ್ನು ಒಟ್ಟಾಗಿ ನೀವು ಸೇರಿಸಿ ನೀವು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡುವಾಗ ಅದನ್ನು ನ್ಯಾಯಾಲಯ ಒಪ್ಪಿಕೊಳ್ತದೆ. ಆದರೆ ಆ ನ್ಯಾಯಾಲಯದ ಜುರಿಡಿಕ್ಷನ್ನು ಹೊರತುಪಡಿಸಿದ ಕಾಯ್ದೆಯನ್ನು ನೀವು ಅಟ್ರಾಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಯಾವ ನ್ಯಾಯಾಲಯಕ್ಕೆ ನೀವು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ಆ ನ್ಯಾಯಾಲಯಕ್ಕೆ ನೀವು ಅನುಮತಿ ಪಡಿಬೇಕು. ಯಾಕಂದರೆ ಈ ಪ್ರಕರಣದಲ್ಲಿ ನೀವು ಕೋಕಾ ನ್ಯಾಯಾಲಯ ಮೈಸೂರಿನಿಂದ ಅನುಮತಿ ಪಡೆದುಕೊಂಡು ನೀವು ಕೋಕಾ ಕಾಯ್ದೆಯನ್ನು ಅಟ್ರಾಕ್ಟ್ ಮಾಡಬೇಕಿತ್ತು. ಎನ್ಕ್ವೈರಿ ಆದ ನಂತರವೇ ಅದು ಕೋಕಾ ಕಾಯ್ದೆ ಅಡಿಯಲ್ಲಿ ಬರ್ತದೆ ಅಂತ ಹೇಳಿ ಇವರಿಗೆ ಗೊತ್ತಾಗೋದು. ತನಿಖೆ ಮಾಡುವ ಹಂತದಲ್ಲಿ ಇದು ಕೋಕಾ ಕಾಯ್ದೆಯ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಬರುತ್ತದೆ ಅಂತ ಗೊತ್ತಾದಾಗ ಇವರು ಕೋಕಾ ನ್ಯಾಯಾಲಯದಿಂದ ಅನುಮತಿ ಪಡಿಬೇಕು. ಪ್ರಾಧಿಕಾರ ಅಂದರೆ ಅದು ಕೋಕಾ ನ್ಯಾಯಾಲಯಕ್ಕೆ ಇಡೀ ದಾಖಲೆಗಳ ಪ್ರತಿಯನ್ನು ಸಲ್ಲಿಸಿ ಒಂದು ಸಮ್ಮರಿ ಸಲ್ಲಿಸಿ ಅಲ್ಲಿಂದ ಅನುಮತಿ ಪಡಿಬೇಕು. ಇವರು ಅದನ್ನು ಮಾಡಲಿಲ್ಲ. ಇವರು ಏನು ಮಾಡಿದರು, ಅದೇ ಇದನ್ನು ಪಶ್ಚಿಮ ವಲಯದ IGP ಅವರಿಗೆ ಸಲ್ಲಿಕೆ ಮಾಡಿದರು. ಪಶ್ಚಿಮ ವಲಯದ IGP ಅವರು ಕೋಕಾ ಕಾಯ್ದೆ ಅಡಿಯಲ್ಲಿ ಪ್ರಾಧಿಕಾರ ಅಲ್ಲ, ಕೋರ್ಟಿಗೂ FIR ಹೋಗಿರ್ತದೆ. ಅದರಿಂದಾಗಿ ಆ ಕಾಂಪ್ಲಿಕೇಶನ್ನಲ್ಲಿ ಕೋಕಾ ಕೋರ್ಟ್ ಅದಕ್ಕೆ ಕೋಕಾ ಕಾಯ್ದೆಯನ್ನು ಅಟ್ರಾಕ್ಟ್ ಮಾಡಲಿಕ್ಕೆ ಒಪ್ಪಿಲ್ಲ. ಅದರಿಂದ ಕೋಕಾ ಕಾಯ್ದೆಯನ್ನು ಹೊರತುಪಡಿಸಿ BNS ಅಡಿಯಲ್ಲಿ ಈಗ ತನಿಖೆ ಮಾಡಿ ಆಗಿದೆ ಇದು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ಈಗ ಭರತ್ ಕುಂಬ್ಡೇಲ್ ಅದರ ನಂತರ ಸಿಕ್ಕಿದ್ರಿಂದ ಭರತ್ ಕುಂಬ್ಡೇಲನ್ನು ಅವರು ಕಸ್ಟಡಿಗೆ ತಗೊಂಡು ವಿಚಾರಣೆ ಮಾಡಿ ಮತ್ತೆ ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸಿ. ಅದರಿಂದಾಗಿ ಅವರಿಗೆ ಸೋಸಿಯಟಿ ಕೇಸನ್ನು NIAಗೆ ಕೊಟ್ಟರು ಅಂತ. ರಾಜ್ಯ ಸರ್ಕಾರಕ್ಕೆ ಏನಿದೆ ಅಂತ ಹೇಳಿದರೆ ಈ ಪ್ರಕರಣವನ್ನು ನಾವು ಕೋಕಾ ಕಾಯ್ದೆ ಅಡಿಯಲ್ಲಿ ಇದು ಮಾಡಿದ್ದೇವೆ ಅಂತ ಹೇಳಿ ಅದು ಅಧಿಕಾರಿಗಳ ಮಾಹಿತಿಯ ಕೊರತೆಯ ಕಾರಣದಿಂದಾಗಿ
ಅದು ವಿಫಲವಾಯಿತು. ಮೊದಲೇ ಮಾಡ್ಬೋದಿತ್ತು, ಈಗಲ್ಲ ಮೊದಲೇ ಮಾಡಬೇಕಿತ್ತು. ಯಾಕಂತ ಹೇಳಿದರೆ FIR ನಲ್ಲಿ ನಿಮಗೆ 15 ಮಂದಿಯ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು. ಅದರಲ್ಲಿ ಅಂಶಗಳಿತ್ತು. ಏನೇನು ಕೋಕಾಕ್ಕೆ ಆಕ್ಟ್ ಆಗುವಂತ ಅಂಶಗಳು ಅದರಲ್ಲಿ? ಸಂಘಟಿತವಾದದ್ದು, ಇವನು ಮತೀಯ ಉದ್ದೇಶವನ್ನು ಸಂಘಟಿತರಾಗಿ ಒಬ್ಬ ಅಮಾಯಕನನ್ನು ಕೊಂದದ್ದು. ಕೋಕಾ ಕಾಯ್ದೆಗೆ ಅದೇ ಸಾಕು. ಅದರಿಂದಾಗಿ ಈ ಹಿಂದೆ ವಿಟ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಕರವಪಾಡಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಜಲೀಲಂ ಅಂತ ಒಬ್ಬನನ್ನ ಪಂಚಾಯತ್ ಕಚೇರಿಯ ಒಳಗೆ ನುಗ್ಗಿ ಕೊಲೆ ಮಾಡಿದ್ರು, ಸ್ಥಳೀಯ ಕಾಂಪ್ಲಿಕೇಶನ್ ಹಿನ್ನೆಲೆಯಲ್ಲಿ. ಆದ್ರಿಂದಾಗಿ ಆ ಪ್ರಕರಣಕ್ಕೂ ಸಹ ವಿಟ್ಲ ಪೊಲೀಸರು ಕೋಕಾ ಕಾಯ್ದೆಯನ್ನು ಅಪ್ಲೈ ಮಾಡಿದ್ರು. ಅದನ್ನು ಸಹ ಕೋಕಾ ನ್ಯಾಯಾಲಯದಲ್ಲಿ ವಾದ ಮಾಡಿ ಆ ಕಾಯ್ದೆಯನ್ನು ಅಪ್ಲೈ ಮಾಡೋದಾಗಿ ನೋಡ್ಕೊಂಡಿದ್ರು. ಹೇಗೆ ಅದು ಅಂದ್ರೆ ಅವು ಗೊತ್ತಾಗ್ಬಿಡುತ್ತಕ್ಕ ವಕೀಲರಿಗೆಲ್ಲ ಇದು? ಹೌದು, ವಕೀಲರಿಗೆ ಗೊತ್ತಿರ್ತದಲ್ಲ ಕಾಯ್ದೆಯನ್ನು ಅಪ್ಲೈ ಹೇಗೆ ಮಾಡುವುದು ಅಂತ. ನೀವು ಪೊಲೀಸರು ಯಾವುದೇ ಕಾಯ್ದೆಯನ್ನು ಅಪ್ಲೈ ಮಾಡುವುದಿದ್ರು ಕಾನೂನು ಪ್ರಕಾರವೇ ಮಾಡಬೇಕು. ಯಾವುದೇ ರೀತಿಯ ತಾಂತ್ರಿಕ ಕಾರಣಗಳನ್ನು ಮುಂದೊಡ್ಡಿಕೊಂಡೇ ಮೇಲಿನ ಕೋರ್ಟುಗಳಲ್ಲಿ ಆರೋಪಿಗಳು ಎಸ್ಕೇಪ್ ಆಗುವುದು. ತಾಂತ್ರಿಕ ಕಾರಣಗಳು ಮಾತ್ರ. ನೇರವಾಗಿ ಕೇಸು ಮಾಡಿಕೊಂಡು ತನಿಖೆ ಮಾಡಿ ಚಾರ್ಜ್ ಶೀಟ್ ಮಾಡಿದ್ದು ಕೋರ್ಟಲ್ಲಿ ನುಣುಚಿಕೊಳ್ಳಲಿಕ್ಕೆ ಕಷ್ಟ. ಆದರೆ ಪೊಲೀಸ್ ಅಧಿಕಾರಿಗಳು ಏನು ಮಾಡ್ತಾರಂತ ಹೇಳಿದರೆ ಕೇಸು ಟೈಟ್ ಆಗಬೇಕು ಅಂತ ಹೇಳಿ ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ತಾಂತ್ರಿಕ ಅಂಶಗಳನ್ನು ಪರಿಗಣನೆಗೆ ತೆಗೆದು ತಾಂತ್ರಿಕ ಅಂಶಗಳನ್ನು ಮುಂದಿಟ್ಟುಕೊಂಡು ಮೇಲಿನ ಕೋರ್ಟ್ಗಳಲ್ಲಿ ಅಂದರೆ ಅಪೀಲ್ ಪ್ರಾಧಿಕಾರಗಳಲ್ಲಿ ಅಂದರೆ ಸೆಷನ್ಸ್ ಕೋರ್ಟ್ ಇರ್ಬೋದು, ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟ್ ಇರ್ಬೋದು, ಇದೆಲ್ಲ ಅಪೀಲ್ ಪ್ರಾಧಿಕಾರಗಳು, ವಿಚಾರಣಾ ನ್ಯಾಯಾಲಯದಿಂದ ಮೇಲಿನ ಕೋರ್ಟುಗಳು. ಆ ಕೋರ್ಟುಗಳಲ್ಲಿ ಈ ತಾಂತ್ರಿಕ ಕಾರಣಗಳನ್ನು ಮುಂದೊಡ್ಡಿಕೊಂಡು ಪೊಲೀಸರು ಸರಿಯಾದ ರೀತಿಯಲ್ಲಿ ಕಾನೂನು ಪ್ರಕಾರ ತನಿಖೆ ಮಾಡಲಿಲ್ಲ ಅಂತ ಹೇಳಿ ಬಿಡುಗಡೆ ಆಗಿಬಿಡ್ತಾರೆ. ಎಲ್ಲ ಪ್ರಕರಣಗಳು ಎಕ್ಯೂಟ್ ಆಗೋದು ಆ ಕಾರಣದಿಂದಾಗಿ ಹೊರತು. ಕೇಸಲ್ಲಿ ನಿಮ್ಮ ಪ್ರಕಾರ ಈ ಕೇಸಲ್ಲಿ ಅಬ್ದುಲ್ ರೆಹಮಾನ್ಗೆ ಮತ್ತೆ ಅನ್ಯಾಯ ಆಯ್ತು ಅಂತೀರಾ? ಖಂಡಿತವಾಗಿ ಅಬ್ದುಲ್ ರೆಹಮಾನ್ಗೆ ಅನ್ಯಾಯ ಆಯ್ತು. ಯಾಕಂದ್ರೆ ಅವನು ಇನ್ನೋಸೆಂಟು. ಅವ ಯಾರೋ ಮಾಡಿದ ತಪ್ಪಿಗೆ ಇವ ಬಲಿಯಾದದ್ದು. ಅವನಿಗೂ ಅದಕ್ಕೂ ಏನು ಸಂಬಂಧನೇ ಇಲ್ಲ. ಅವ ಬಲಿಯಾದದ್ದು ಯಾಕೆ? ಅವೊಬ್ಬ ಮುಸ್ಲಿಂ ಎನ್ನುವ ಕಾರಣಕ್ಕಾಗಿ ಒಂದು. ಎರಡನೇದು ಈ ಅಂತಕರಿಗೆ ಸುಲಭದಲ್ಲಿ ಸಿಗ್ತಾನೆ ಅನ್ನುವ ಮತ್ತೊಂದು ಕಾರಣ ಅಷ್ಟೇ. ಫೋನ್ ಮಾಡಿದ್ರೆ ಬರ್ತಾನೆ, ಅವ ಮಾಡಿ ಸಾಗಿಸ್ತಾನೆ. ಆ ಕಾರಣ ಬಿಟ್ಟು ಬೇರೆ ಕಾರಣಗಳೇ ಇಲ್ಲ. ಅವ ಅಮಾಯಕ. ಆದ್ರಿಂದಾಗಿ ಆ ಪ್ರಕರಣದಲ್ಲಿ ಆರೋಪಿಗಳಾಗಿದ್ದವರ ಮೇಲೆ ಸರ್ಕಾರದ ನಿರ್ದೇಶನದಂತೆ ಪೊಲೀಸರು ಪ್ರಬಲ ಕಾಯ್ದೆಯನ್ನು ಟ್ರ್ಯಾಕ್ ಮಾಡುವಂತ ಪ್ರಯತ್ನದಲ್ಲೂ ಸಹ ವಿಫಲರಾದರು. ಮೊದಲೇ ಮಾಡಿಬಿಟ್ರೆ ಕೋಕಾ ಕಾಯ್ದೆ ಅಪ್ಲೈ ಆಗ್ತೈತೆ ಅದಕ್ಕೆ. ಯಾಕಂತ ಹೇಳಿದ್ರೆ ಪೊಲೀಸರು ತನಿಖೆಯನ್ನ 90 ದಿನಗಳ ಒಳಗೆ ಮುಗಿಸ್ಬೇಕು. ಪೊಲೀಸರು ಏನು ಮಾಡ್ತಾರೆ ಗೊತ್ತಾ? ಕೊನೆಯ ಹಂತದಲ್ಲಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಕೆಲವೊಂದು ಎಡವಟ್ಟುಗಳಾಗ್ತವೆ. ಆ ಎಡವಟ್ಟುಗಳು ಆರೋಪಿಗಳಿಗೆ ವರದಾನ ಆಗುತ್ತೆ. ಹೀಗಾಗಿ ಈಗ ಒಂದ್ ವೇಳೆ ಕೋಕಾ ಅಟ್ರಾಕ್ಟ್ ಆಗಿತ್ತಂದ್ರೆ 2 ವರ್ಷ ಜಾಮೀನು ಆಗ್ತಿರ್ಲಿಲ್ಲ. 2 ವರ್ಷ ಜಾಮೀನು ಆಗ್ತಾ ಇರಲಿಲ್ಲ. ಈಗ ಅವರು ಅದರಲ್ಲಿ ನಾವು ಆ ಪ್ರಕರಣದಲ್ಲಿ ಇಲ್ಲ, ನಮ್ಮನ್ನು ಉದ್ದೇಶಪೂರ್ವಕವಾಗಿ ಸೇರಿಸಿದ್ದಾರೆ ಅಂತೇಳಿ ಯಾರಾದರೂ 1-2 ಆರೋಪಿಗಳು ನ್ಯಾಯಾಲಯಕ್ಕೆ ಬೇಲ್ ಅಪ್ಲಿಕೇಶನ್ ಹಾಕ್ತಾರೆ. ತನಿಖೆ ಮುಗಿದಿದೆ, ನಮ್ಮನ್ನು ಜೈಲಲ್ಲಿ ಇರೋದಕ್ಕೆ ಅರ್ಥ ಇಲ್ಲ. ನೀವು ಯಾವುದು ಕಂಡೀಷನ್ ಹಾಕಿದ್ರು ನಾವು ಅದನ್ನು ಫಾಲೋ ಮಾಡ್ತೇವೆ. ಯಾವುದೇ ಕಂಡೀಷನ್ ಹಾಕಿದ್ರೆ ನಾವು ಫಾಲೋ ಮಾಡ್ತೇವೆ. ಸುಖಾನಂದ ಶೆಟ್ಟಿ ಕೇಸಲ್ಲಿ ಅವ PFI ಕಾರ್ಯಕರ್ತ ಎನ್ನುವುದಕ್ಕೆ ದಾಖಲೆ ಇತ್ತು. ಆ ಕಾರಣಕ್ಕಾಗಿ ಅದು ಇಡೀ ಆ ಕೇಸು NIAಗೆ ಹೋಯಿತು. ಆದ್ರಿಂದ ಅದರಲ್ಲಿ ಎಲ್ಲರೂ UAP ಅಡಿಯಲ್ಲಿ ಜೈಲಲ್ಲಿದ್ದಾರೆ. ಈ ಕೇಸಲ್ಲಿ ಪೊಲೀಸರು ಮಾಡಿದ ಸಣ್ಣ ತಪ್ಪಿನಿಂದಾಗಿ ಪ್ರಾಧಿಕಾರ ಹೇಳ್ಬಿಟ್ಟಿದ್ರೆ ಕಾನೂನು ಅವರು ಕೋರ್ಟಿಂದ ಪರ್ಮಿಷನ್ ತಗೊಳ್ತಾ ಇದ್ರೆ ಅವರು ನೇರವಾಗಿ ನ್ಯಾಯಾಲಯದಿಂದ ಅನುಮತಿ ಪಡೆದು ಕೋಕಾ ಆಕ್ಟ್ ಅಟ್ರಾಕ್ಟ್ ಮಾಡ್ತಾ ಇದ್ರೆ ಎಲ್ಲರೂ ಕೋಕಾ ಆಕ್ಟ್ ಅಲ್ಲಿ ಒಳಗಿರ್ತಿದ್ರು. ಜಾಮೀನು ಸಲ್ಲಿಸುವಂತ ಪ್ರಶ್ನೆ ಇರಲಿಲ್ಲ. ಆ ಕೇಸಲ್ಲಿ ಏನಾಗಿತ್ತು ಅದೇ ಸೇಮ್ ಈ ಕೇಸಲ್ಲೂ ಆಗ್ತಿತ್ತು. ಆ ಕೇಸಲ್ಲಿ UAP ಆಕ್ಟ್ ಬಂದಿತ್ತು. ಈ ಕೇಸಲ್ಲಿ BNSA ಬಂದಿದ್ರು ಸಹ ಕೋಕಾ ಆಕ್ಟ್ ಆ್ಯಡ್ ಆಗ್ತಾ ಇತ್ತು. ಆದರೆ ಅದು ಸಮತೋಲನ ಆಗ್ತಾ ಇತ್ತು ಎರಡೂ ಪ್ರಕರಣಗಳು ಅಂತ. ಒಂದಕ್ಕೊಂದು ಪ್ರತೀಕಾರದ ಹತ್ಯೆ ಆಗಿದ್ದರಿಂದ ಸಮತೋಲನ ಆಗ್ತಾ ಇತ್ತು. ಕೇಸಲ್ಲಿ ಅಬ್ದುಲ್ ರೆಹಮಾನ್ಗೆ ಅನ್ಯಾಯವಾಯಿತು. ಮತ್ತೊಮ್ಮೆ ಈ ಕೇಸಲ್ಲಿ ಅಬ್ದುಲ್ ರೆಹಮಾನ್ಗೆ ಖಂಡಿತವಾಗಿ ಅನ್ಯಾಯ ಆಯಿತು. ಕೋಕಾ ಕೇಸಲ್ಲಿ ಇನ್ನು ತನಿಖೆ ಇಲ್ಲ, ಇನ್ನು ವಿಚಾರಣೆ ನಡೆಯುವುದು. ವಿಚಾರಣೆ ನಡೆದಾಗ ಅದಕ್ಕೆ ಬೇರೆ ಬೇರೆ ಆಯಾಮಗಳು ಬರ್ತದೆ. ಯಾವ ಸಾಕ್ಷಿಗಳು ನ್ಯಾಯಾಲಯದಲ್ಲಿ ಸಾಕ್ಷ್ಯ ಹೇಳ್ತಾರೆ ಅದರ ಮೇಲೆ ಅದು ನಿಂತುಕೊಳ್ತದೆ ಖಂಡಿತವಾಗಿಯೂ. ಯಾಕಂತ ಹೇಳಿದರೆ ಇದು ಹೈ ಪ್ರೊಫೈಲ್ ಕೇಸ್ ಆಗಿದ್ದರಿಂದಾಗಿ ಪೊಲೀಸರು ಎಷ್ಟೇ ಪ್ರಯತ್ನ ಪಟ್ಟು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದರೂ ಸಹ ಅದು ನ್ಯಾಯಾಲಯದ ಮುಂದೆ ಪ್ರೆಸೆಂಟ್ ಮಾಡುವ ರೀತಿಯಲ್ಲಿ ಎಡವಿದ್ದಾರೆ ಆರೋಪಿಗಳು ನುಚ್ಚಿಕೊಳ್ತಾರೆ.